A23 ರಿಯಲ್ ಎಸ್ಟೇಟ್ ವೀಕ್ಷಕರೇ, ಬನ್ನಿ ಇವತ್ತು ನಮ್ಮ ಮಧುರಾದ್ರಿರೋ ಒಂದು 3 ಎಕರೆ 6 ಕುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ನೋಡಿ, ಇದು 30 ಅಡಿ ಚಾನಲ್ ರಸ್ತೆ, ಮೇನ್ ರೋಡ್ ಅಂದರೆ ಟಾರ್ ರೋಡ್, ಬಸ್ ರೋಡಿಂದ ಕೇವಲ 100 ಮೀಟ್ರ್ ಮಾತ್ರ ಈ ಚಾನಲ್ ರಸ್ತೆ ಇದೆ. ಪಕ್ಕದಲ್ಲಿರೋದು ಚಾನಲ್ಲು. ಇವಾಗ KRS ವಾಟ್ರು, ಅದು ಆ್ಯಕ್ಚುಲಿ KRSಯಿಂದ ಬರುವಂಥ ವಾಟ್ರು. ಆಲ್ಮೋಸ್ಟ್ ಒಂದು 8 ಮಂತ್ಸ್ ನೀರಿರುತ್ತೆ ಚಾನಲಲ್ಲಿ. KRS ತುಂಬಿದರೆ ವರ್ಷ ಪೂರ್ತಿ ನೀರಿರುತ್ತೆ, ವಾಟ್ರಿಗೇನು ಸಮಸ್ಯೆ ಇಲ್ಲ. ಕಾರ್ನರ್ಗೆ ಬರುತ್ತೆ, ಈಸ್ಟು ಮತ್ತು ಸೌತ್ ಕಾರ್ನರ್ಗೆ ಈ ತೋಟ ಬರುತ್ತೆ. ಒಟ್ಟಾರೆ 3 ಎಕರೆ 6 ಕುಂಟೆ ತೆಂಗಿನ ತೋಟ, ಎಲ್ಲ 3 ರಿಂದ 4 ವರ್ಷದ ತೆಂಗಿನ ಸಸಿಗಳು. ಕೆಲವೊಂದು ಮಾತ್ರ ಆಲ್ರೆಡಿ ಫಲ ಬಿಡ್ತಾಯಿದೆ. ಒಟ್ಟಾರೆ ಒಂದು ಸ್ಕ್ವೇರ್ ಶೇಪಲ್ಲಿ ತೋಟ ಇದೆ. ಮಧ್ಯ ರಸ್ತೆ ಇದೆ. ಲೆಫ್ಟ್ ಸೈಡ್ಗೆ ಇವ್ರದೇ 38 ಕುಂಟೆ ಏನಿದೆ ಇದು ಕಾಣಿಸ್ತಿದೆ, ಲೆಫ್ಟ್ ಸೈಡ್ಗೆ ಇವ್ರದೇ 38 ಕುಂಟೆ ಸಪ್ರೇಟಾಗಿದೆ. ಆ 3 ಎಕರೆ 6 ಕುಂಟೆ ಬಿಟ್ಟು ಇದು ಸಪ್ರೇಟಾಗಿ 38 ಕುಂಟೆ. ಇದನ್ನು ಸೇಲ್ ಮಾಡ್ತಾರೆ. ಬೇಕಾದ್ರೆ ಇದನ್ನು 38 ಕುಂಟೆ ತಗೊಳ್ಳೋರು ಸಪ್ರೇಟಾಗಿ ಇದನ್ನು ತೊಗೋಬೋದು. ಈ ತೋಟ ಬಂದ್ಬಿಟ್ಟು ನಮ್ಮ ಕೆಂಗೇರಿಯಿಂದ 75 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಮದ್ದೂರಿಂದ 10 ಕಿಲೋಮೀಟ್ರ್ ಇದೆ. ಮದ್ದೂರಿಂದ 10 ಕಿಲೋಮೀಟ್ರ್ ಇದೆ. ಚಿಕ್ಕದಾಗಿ ಒಂದು ಮೋಲ್ಡ್ ಮನೆ ಕೂಡ ಕಟ್ಟಿದ್ದಾರೆ, 1 BHK. ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಒಟ್ಟಾರೆ ಜನರಲ್ ಪ್ರಾಪರ್ಟಿ ಹೇಳಿದ್ನಲ್ಲ, ಈಸ್ಟ್ ಫೇಸ್ಗೆ ಮತ್ತು ಸೌತ್ ಫೇಸಿಗೆ ರೋಡ್ ಇದೆ. ಈಸ್ಟ್ ಸೈಡು 33 ಅಡಿ ರೋಡ್ ಇದೆ. ನಾರ್ತ್ ಅಂದರೆ ಸೌತ್ ಸೈಡು 15 ಅಡಿ ರೋಡ್ ಇದೆ. ನೋಡಿ, ಇದು ಚಿಕ್ಕದಾಗಿ ಒಂದು ಮೋಲ್ಡ್ ಹೌಸ್ ಕಟ್ಟಿರೋದು 1 BHKದು. ತೋಟದ ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಕ್ಕಾಪಟ್ಟೆ ಮಳೆ 2-3 ದಿನದಿಂದ. ಮತ್ತು ಒಳಗಡೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ನೀರು ನಿಂತಿದೆ. ಈ ಕಾವಲೆ ನೀರು ಬೇರೆ ಕಟ್ಟಿರೋದ್ರಿಂದ ನೀರು ನಿಂತಿದೆ. ಒಳಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮಧ್ಯದಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯಿಂದನೇ ನಿಂತ್ಕೊಂಡು ಕಂಪ್ಲೀಟ್ ತೋಟ ವೀಡಿಯೋ ಮಾಡಿದ್ದೀನಿ. ಮತ್ತು ಈ ತೋಟದಲ್ಲಿ ಒಟ್ಟು ಒಂದು 250ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವೆ 3 ಎಕರೆ 6 ಕುಂಟೆಲಿ. ಮತ್ತು ಈ 38 ಕುಂಟೆ ಸಪ್ರೇಟ್ ಏನಿದೆ, ಇದರಲ್ಲೊಂದು 50 ಮರಗಳಿದೆ. ಎರಡನ್ನೂ ಸಪ್ರೇಟಾಗಿ ಕೊಡ್ತಾರೆ. ಇಲ್ಲ ಎರಡು ಒಟ್ಟಿಗೆ ತೊಗೊಳ್ಳೋರು ತೊಗೋಬೋದು. ಒಟ್ಟಿಗೆ ತೊಗೊಂಡ್ರೆ ಒಂದು 5 ಎಕರೆ ಬೌಂಡ್ರಿ ಆಗುತ್ತೆ. ಯಾವ ಥರ 5 ಎಕರೆ ಅಂತಂದರೆ, ಈ 3 ಎಕರೆ 6 ಕುಂಟೆಗೆ 15 ಕುಂಟೆ ಸಪ್ರೇಟಾಗಿ ಖರಾಬಿದೆ. 15 ಕುಂಟೆ 3 ಎಕರೆ 6 ಕುಂಟೆಲಿ 15 ಕುಂಟೆ ಖರಾಬಿದೆ. ಒಟ್ಟು 3.5 ಎಕರೆ ಜಾಗ ಬರುತ್ತೆ. ಇದು ರೈಟ್ ಸೈಡ್ ಇರೋದು. ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಹೇಳಿದ್ನಲ್ಲ, ಎಲ್ಲ 3 ರಿಂದ 4 ವರ್ಷದ ತೆಂಗಿನ ಮರಗಳು. ಆಲ್ರೆಡಿ ಒಂದು 20 ರಿಂದ 30 ಮರಗಳು ಫಲ ಬಿಡ್ತಾ ಇರೋಂಥ ಮರಗಳಿದ್ದಾವೆ. ಮತ್ತು ಒಂದು 250ಕ್ಕಿಂತ ಹೆಚ್ಚು ಅಡಿಕೆ ಗಿಡಗಳಿದ್ದಾವೆ. ಅವರು ಅಡಿಕೆ ಗಿಡಗಳು ಒಂದು 500-600 ಗಿಡಗಳು ಹಾಕಿದ್ದಾರೆ. ಅದು ಸ್ವಲ್ಪ ಹೋಗಿದ್ದಾವೆ. ಒಂದು 250 ಗಿಡಗಳಂತೂ ಪ್ರೆಸೆಂಟ್ ಇದೆ. ಅವೆಲ್ಲ 1 ವರ್ಷದ ಗಿಡಗಳಷ್ಟೇ, ಅಡಿಕೆ ಗಿಡಗಳು. ನೀವು ಜನರಲ್ ಪ್ರಾಪರ್ಟಿ ಡಿಸ್ಟೆನ್ಸ್ ಆಲ್ರೆಡಿ ಹೇಳಿದ್ದೀನಿ. ಮದ್ದೂರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ 75 ಕಿಲೋಮೀಟ್ರ್ ಆಗುತ್ತೆ. ಮೆಜೆಸ್ಟಿಕ್ ಸೆಂಟ್ರಲಿಂದ 90 ಕಿಲೋಮೀಟರ್ಸ್ ಆಗ್ಬೋದು ಈ ಪ್ರಾಪರ್ಟಿಗೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2,10,000 ಫೈನಲ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಕುತ್ಕೊಂಡಾಗ ಹೆಚ್ಚು ಕಮ್ಮಿ ಆಗ್ಬೋದು. ಡೈರೆಕ್ಟ್ ಓನರ್ ಮೀಟಿಂಗ್ ಆಗುತ್ತೆ. 2,10,000 ಪರ್ ಕುಂಟ ಹೇಳ್ತಾ ಇದ್ದಾರೆ. ಅದೇ 3 ಎಕರೆ 6 ಕುಂಟೆ ಪ್ಲಸ್ 38 ಕುಂಟೆ ಮತ್ತು 15 ಕುಂಟೆ ಖರಾಬು 3 ಎಕರೆ 6 ಕುಂಟೆಗೆ ಸೇರಿಕೊಳ್ಳುತ್ತೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಸುಮ್ಮನೆ ಕಮೆಂಟ್ ಮಾಡಿಬಿಡಿ. ಏನಾದರೂ ವಿಷಯ ಇದ್ದರೆ ಮಾತ್ರ ಕಮೆಂಟ್ ಮಾಡಿ, ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ. ಮತ್ತು ಈ 3 ಎಕರೆ 6 ಕುಂಟೆಲಿ ಒಂದು ಬೋರ್ವೆಲ್ ಕೂಡ ಇದೆ. ವಿಡಿಯೋ ಮಾಡೋಕ್ಕಾಗಿಲ್ಲ, ತೋಟದ ಒಳಗಡೆ ಇರೋದ್ರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ. ಮತ್ತು ಚಾನಲ್ ಇರೋದ್ರಿಂದ ಏನು 24/7 ನೀರಿರುತ್ತೆ, ಏನು ತೊಂದರೆ ಇಲ್ಲ. ಚಾನಲ್ ನೀರಿರೋದ್ರಿಂದ ತೋಟಕ್ಕೆ ತುಂಬ ಅನುಕೂಲ. ಮತ್ತು ಈ ತೋಟದಿಂದ ಒಂದು 200 ಮೀಟ್ರಲ್ಲಿ ದೊಡ್ಡದಾಗಿ ಒಂದು ಕೆರೆ ಕೂಡ ಇದೆ. ಕೆರೆನೂ ತುಂಬ ಚೆನ್ನಾಗಿದೆ. ಇನ್ನು ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.